ನಮಸ್ಕಾರ ವೀಕ್ಷಕರೇ, ಜ್ಞಾನಗದ್ದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ಇಂದು ಆವರಣ ಪೂಜೆ, ಸಪ್ತಮಾವರಣ ಪೂಜೆಯ ಬಗ್ಗೆ ವಿವರವಾಗಿ ನೋಡೋಣ. ಶ್ರೀಚಕ್ರದ ವಿವಿಧ ಚಕ್ರಗಳ ಮೂಲಕ, ವಿವಿಧ ಹಂತಗಳ ಮೂಲಕ ಸಾಧಕ ಸ್ಥೂಲದಿಂದ ಸೂಕ್ಷ್ಮಕ್ಕೆ, ಅಂದರೆ ಸ್ಥೂಲದ ಒಂದು ಹೊರಗಿನ ಸ್ಥೂಲ ಪ್ರಪಂಚದಿಂದ ಒಳಗಿನ ಸೂಕ್ಷ್ಮ ಬಿಂದುವನತ್ತ, ಮನಸ್ಸಿನಿಂದ ಚೈತನ್ಯದತ್ತ ಮತ್ತು ಅಂತಿಮವಾಗಿ ಪರಾಶಕ್ತಿಯ ಅನುಭವದತ್ತ ಸಾಗುವ ಒಂದು ದೈವಿಕ ಯಾತ್ರೆ. ಇಲ್ಲಿ ಆವರಣ ಪೂಜೆ ಅಂದರೆ ಅರ್ಥ. ಇಲ್ಲಿ ಈ ಸಪ್ತಮಾವರಣ ಪೂಜೆಯಲ್ಲಿ ಇದನ್ನ ಸರ್ವರೋಗ ಹರ ಚಕ್ರ ಅಂತ ಹೇಳ್ತಾರೆ. ಸಪ್ತಮಾವರಣ ಪೂಜೆ. ಇನ್ನು ಷಷ್ಠಾವರಣ ಪೂಜೆಯಲ್ಲಿ ರಕ್ಷಣಾತ್ಮಕ ಚೈತನ್ಯ, ಆಂತರಿಕ ಭದ್ರತೆ ಇವೆಲ್ಲ ನೋಡಿದ್ವಿ. ಜ್ಞಾನ ಮತ್ತು ಶಾಂತಿ ಇವುಗಳನ್ನೆಲ್ಲ ಅನುಭವಿಸ್ತಾನೆ. ಅದರ ನಂತರ ಸೂಕ್ಷ್ಮ ಹಂತವೇ ಸಪ್ತಮಾವರಣ ಪೂಜೆ. ಇಲ್ಲಿ ಈ ಸರ್ವ ರೋಗಹರ ಚಕ್ರದಲ್ಲಿ ಎಲ್ಲ ರೋಗಗಳನ್ನು ನಿವಾರಿಸುವ ಒಂದು ದೈವಿಕ ಚಕ್ರ ಇದು. ಇಲ್ಲಿ ರೋಗ ಅಂದರೆ ಕೇವಲ ದೈಹಿಕ ದೇಹದ ಕಾಯಿಲೆ ಅಲ್ಲ, ದೇಹಕ್ಕೆ ಬರ್ತಕ್ಕಂಥ ಕಾಯಿಲೆ, ಜ್ವರ, ಅದು ಇದು ಇತ್ಯಾದಿ ಎಲ್ಲ ಇರ್ತಲ್ಲ, ಇದೆಲ್ಲ ಇದು. ಈ ಶ್ರೀವಿದ್ಯಾ ತತ್ವದಲ್ಲಿ ನಿಜವಾದ ರೋಗಗಳಂದರೆ ಅಜ್ಞಾನ, ಭಯ, ದ್ವೇಷ, ಅಸೂಯೆ, ಅಹಂಕಾರ, ಮನಸ್ಸಿನಲ್ಲಿ ಅಶಾಂತಿ, ಆತ್ಮವಿಸ್ಮೃತಿ, ಇಂಥದೆಲ್ಲ ನಿಜವಾದ ರೋಗಗಳು. ಅಂದರೆ ದೈಹಿಕವಾಗಿ ಬರ್ತಕ್ಕಂಥ ರೋಗಗಳು ವಿಚಾರವೇ ಬೇರೆ. ಆ ನೋವು, ಮೈಕೈ ನೋವು, ಕಾಲು ನೋವು, ಜ್ವರ, ಬೇದಿ, ವಾಂತಿ ಇದೆಲ್ಲ ಬೇರೆ. ಆದರೆ ಇದು ಮನಸ್ಸಿನಲ್ಲಿರತಕ್ಕಂಥ ರೋಗಗಳು, ಅಜ್ಞಾನ, ಭಯ, ಇನ್ನೊಬ್ಬನ ಕಂಡ್ರೆ ದ್ವೇಷ, ಅಸೂಯೆ, ಅವನಲ್ಲಿ ಏನಾದರೂ ಇದ್ದರೆ ಅಹಂಕಾರ, ಇದೆಲ್ಲ ಇದು ನಿಜವಾದ ರೋಗಗಳು. ಈ ಆವರಣದಲ್ಲಿ ಅದನ್ನೆಲ್ಲ ಆ ರೋಗ ನಿವಾರಣಾರ್ಥವಾಗಿರ್ತಕ್ಕಂಥದ್ದು ಆವರಣ ಇದು. ಈ ಆವರಣದ ರೂಪ ಕೂಡ ಅಷ್ಟ ತ್ರಿಕೋಣಗಳು, 8 ತ್ರಿಕೋಣಗಳು ಇದೆ ಇಲ್ಲಿ. ಇಲ್ಲಿ ಈ 8 ತ್ರಿಕೋಣಗಳಲ್ಲಿ ವಾಕ್ಶಕ್ತಿ, ಚಿತ್ತಶಕ್ತಿ ಮತ್ತು ಆಂತರಿಕ ಶುದ್ಧೀಕರಣದ ಸೂಕ್ಷ್ಮ ಆಯಾಮಗಳನ್ನು ಸೂಚಿಸುತ್ತಿದೆ. ಇಲ್ಲೊಂದು ಐತಿಹಾಸಿಕ ಮತ್ತು ತಾಂತ್ರಿಕ ಹಿನ್ನೆಲೆಯಲ್ಲಿ ಈ ಸಪ್ತಮ ಆವರಣದ ಒಂದು ತಾಂತ್ರಿಕ ಅಂದರೆ ಡೀಟೇಲ್ಸ್ ಎಲ್ಲನೂ ವಾಮಕೇಶ್ವರ ತಂತ್ರ, ಯೋಗಿನಿ ಹೃದಯ, ತಂತ್ರ ರಾಜತಂತ್ರ, ಶ್ರೀವಿದ್ಯಾ ಸಂಪ್ರದಾಯ, ಇಲ್ಲಿ ಅತ್ಯಂತ ಗೂಢವಾಗಿ ಇದೆಲ್ಲ ದೊರೆಯುತ್ತೆ. ಈ ಹಂತದಲ್ಲಿ ಸಾಧಕ ಕೇವಲ ಅವನು ಪೂಜಕನಾಗಿರೋದಲ್ಲ, ಹೊರಗಿನ ದೇವಿಗೆ, ಹೊರಗಿನ ತತ್ವಗಳಿಗೆ ಪೂಜಕನಾಗಿರುವುದಿಲ್ಲ. ಆ ದೇವಿಯ ಚೈತನ್ಯವನ್ನು ತನ್ನೊಳಗೆ ಅನುಭವಿಸಲು ಆರಂಭಿಸ್ತಾನೆ ಅಂತಕ್ಕಂಥ. ಈ ಆವರಣದ ದೇವತೆಗಳೇನೆಂದರೆ, ಆವರಣ ದೇವತೆಗಳು ವಾಗ್ದೇವತೆಗಳು. ದೇವಿಯ ವಾಣಿ, ಜ್ಞಾನ, ಮಂತ್ರಶಕ್ತಿ, ಚೈತನ್ಯ ಪ್ರಕಾಶ ಇವುಗಳ ರೂಪಗಳು ಆ ವಾಗ್ದೇವತೆಗಳು. ಇಲ್ಲಿ ಅಷ್ಟವಾಗ್ದೇವತೆಗಳು ಅಂತಕ್ಕಂಥದ್ದು 8 ರೀತಿಯ ದೇವತೆಗಳು. ವಶಿನಿ, ಕಾಮೇಶ್ವರಿ, ಮೋದಿನಿ, ವಿಮಲ, ಅರುಣ, ಜೈನಿ, ಸರ್ವೇಶ್ವರಿ, ಕೌಲಿನಿ ಅಂತಕ್ಕಂಥದ್ದು 8 ವಾಗ್ದೇವಿಗಳ ಹೆಸರುಗಳನ್ನು ಕೊಟ್ಟಿರ್ತಾರೆ. ಈ ದೇವತೆಗಳ ತಾತ್ವಿಕ ಅರ್ಥ ಏನಂದರೆ, ವಶಿನಿ, ವಶ ಅಂದರೆ ನಿಯಂತ್ರಣ, ವಶ ಮಾಡಿಕೊಳ್ಳುವುದಂದರೆ ಅದನ್ನು ನಾನು ಕಂಟ್ರೋಲ್ ಮಾಡುವುದು. ಇವಾಗ ಯಾವುದೇ ಒಂದು ವಾಹನವನ್ನು ಚಲಾಯಿಸಬೇಕಾದ್ರೆ ಅದನ್ನು ನಮ್ಮ ವಶದಲ್ಲಿರಬೇಕು, ನನ್ನ ಕಂಟ್ರೋಲಲ್ಲಿರಬೇಕು ಅಂತಕ್ಕಂಥ. ಇಲ್ಲಿ ಈ ವಶಿನಿ ಅಂತಕ್ಕಂಥದ್ದು ವಾಣಿ ಮತ್ತು ಮನಸ್ಸಿನ ನಿಯಂತ್ರಣ. ವಾಣಿ ಅಂದರೆ ಬಾಯಿಂದ ಬರ್ತಕ್ಕಂಥದ್ದು. ಸಾಧಕನ ಮಾತು, ಚಿಂತನೆ, ಅಭಿವ್ಯಕ್ತಿ ಇದೆಲ್ಲಗಳಲ್ಲೂ ಕೂಡ ಅವನು ಜಾಗೃತನಾಗಿರ್ತಾನೆ ಅಂತಕ್ಕಂಥದ್ದು ಇದು.
ಎರಡನೇದಾಗಿ ಕಾಮೇಶ್ವರಿ ತತ್ವ. ಕಾಮೇಶ್ವರಿ ಅಂದರೆ ಶುದ್ಧ ಇಚ್ಛಾಶಕ್ತಿ, ಶುದ್ಧವಾದ ಇಚ್ಛೆ. ಅಂದರೆ ಯಾವುದೋ ಕಲುಷಿತವಾದ ಇಚ್ಛೆಗಳಲ್ಲ, ಯಾವುದೇ ರೀತಿಯ ಕೆಟ್ಟ ಆಲೋಚನೆಗಳಲ್ಲ, ಒಳ್ಳೆಯ ಆಲೋಚನೆಗಳಲ್ಲಿರ್ತಕ್ಕಂಥ ಇಚ್ಛೆ, ಒಳ್ಳೆಯ ಇಚ್ಛೆಗಳು. ಆ ಆಸೆಗಳನ್ನು ದೈವಿಕ ಗುರಿಯತ್ತ ಪರಿವರ್ತಿಸುವ ಶಕ್ತಿ ಕಾಮೇಶ್ವರಿ. ಯಾವುದೇ ಇದ್ರೂ ಕೂಡ ಅದನ್ನು ದೈವಿಕ ಇದ್ರ ಕಡೆಗೆ ಗುರಿ ಮಾಡತಕ್ಕಂಥ ಶಕ್ತಿ. ಇನ್ನು ಮೋದಿನಿ ಅಂತಕ್ಕಂಥದ್ದು, ಮೋದ ಅಂದರೆ ಆನಂದ. ಇಲ್ಲಿನ ತತ್ವ ಏನಂತಂದರೆ ಆಂತರಿಕ ಸಂತೋಷ ಮತ್ತು ಭಕ್ತಿಭಾವ. ಇದು ತತ್ವ ಮೋದ ಅಂದರೆ ಈ ಧ್ಯಾನ ಮತ್ತು ದೇವಿ ಸ್ಮರಣೆಯಲ್ಲಿ ಬರ್ತಕ್ಕಂಥ ಒಂದು ಮೂಡುವ ಆನಂದ. ಸಾಮಾನ್ಯವಾಗಿ ನಾವು ಆನಂದವನ್ನು ಎಲ್ಲಿ ಹುಡುಕ್ತೀವಿ? ಹೊರಗಡೆ ವಸ್ತುಗಳಲ್ಲೂ ಹುಡುಕ್ತೀವಿ ನಾವು. ಎಲ್ಲ ಪಂಚೇಂದ್ರಿಯಗಳಿಗೆ ಯಾವುದು ಸೂಟಬಲ್ಲೋ ಅದನ್ನು ನೋಡ್ತಾ ನೋಡ್ತಾ ಅದರಿಂದ ಆನಂದ ಅಂತ ಹೇಳ್ತೀವಿ. ಆ ಆನಂದವಲ್ಲ. ಯಾವುದೇ ಹೊರಗಿನ ಕಾರಣದಿಂದ, ಹೊರಗಿನ ವಸ್ತುಗಳಿಂದ ಸಿಗತಕ್ಕಂಥ ಆನಂದವಲ್ಲ. ಇದು ಒಳಗಿನಿಂದಲೇ ಧ್ಯಾನ ಮತ್ತು ದೇವಿ ಸ್ಮರಣೆಯಲ್ಲಿ ಅದು ಬರುವ ಆನಂದ, ಮೋದಿನಿ. ಇನ್ನು ವಿಮಲ ಅಂತಕ್ಕಂಥ ತತ್ವ. ವಿಮಲ ಅಂದರೆ ನಿರ್ಮಲವಾದ ಮನಸ್ಸಿನ ಪರಿಶುದ್ಧತೆ. ದ್ವೇಷ, ಅಸೂಯೆ, ಅಶುದ್ಧ ಭಾವಗಳನ್ನು ಕರಗಿಸುವ ಶಕ್ತಿ ವಿಮಲ ಅಂದರೆ. ಇನ್ನೊಬ್ಬರಲ್ಲಿ ದ್ವೇಷ, ಅವರಲ್ಲಿ ಅಸೂಯೆ, ಮತ್ತು ಇನ್ನೊಬ್ಬರ ಬಗ್ಗೆ ಕೆಟ್ಟ ಭಾವನೆಗಳನ್ನು ಬರದೇ ಇರತಕ್ಕಂಥ ಒಂದು ಆ ಶಕ್ತಿ ಈ ವಿಮಲ ಅಂತಕ್ಕಂಥ ಒಂದು ದೇವಿಯ ತತ್ವ ಇಲ್ಲಿ. ಇನ್ನು ಅರುಣ ಅಂತಕ್ಕಂಥದ್ದು, ಅರುಣವರ್ಣ ಅಂದರೆ ಉದಯ ಸೂರ್ಯನ ಕಾಂತಿ. ಸೂರ್ಯೋದಯದಲ್ಲಿ ಬರ್ತಕ್ಕಂಥ ಕೆಂಪು ಕಾಂತಿ ಇದೆಯಲ್ಲ, ಅದು ಅದರ ತತ್ವ ಆಧ್ಯಾತ್ಮಿಕ ಜಾಗೃತಿ ಅಂತಕ್ಕಂಥದ್ದು. ಸಾಧಕನಲ್ಲಿ ಹೊಸ ಚೈತನ್ಯದ ಉದಯವಾಗುವುದು ಈ ಅರುಣ ಅಂತಕ್ಕಂಥ. ಸೂರ್ಯೋದಯದಲ್ಲಿ ಹೇಗೆ ನಮಗೆ ಅರುಣ ಉದಯದಲ್ಲಿ ಬರುತ್ತಲ್ಲ ಹೊಸ ಚೈತನ್ಯ, ಆ ರೀತಿಯಾಗಿ. ಇನ್ನು ಆರನೆಯದು ಜಯಿನಿ ಅಂತಕ್ಕಂಥ ತತ್ವ, ಆಂತರಿಕ ವಿಜಯ. ಅಂದರೆ ಹೊರಗಿನ ಶತ್ರುಗಳ ಮೇಲೆಲ್ಲ ಇದು. ಹೊರಗಿನ ಶತ್ರುಗಳಂತ ಬೇಕಾದಷ್ಟು ಜನ ನಮಗೆ ಎಲ್ಲ ಇರ್ತಲ್ಲ, ಅವ್ರ ಮೇಲೆ ನಾನು ಜಯಿಸಿದ್ದೀನಿ ಅಂತಂದರೆ ಅದು ಫಿಸಿಕಲಿ ಯು ಆರ್ ಕಾನ್ಕರಿಂಗ್ ದಮ್. ಬಟ್ ಯು ಹ್ಯಾವ್ ಟು ಕಾನ್ಕರ್ ಯುವರ್ ವೀಕ್ನೆಸಸ್. ಅಜ್ಞಾನ, ಐ ಡು ನಾಟ್ ನೋ ಮೆನಿ ಥಿಂಗ್ಸ್, ಅದು ಜ್ಞಾನದ ಮುಖಾಂತರ ಮನಸ್ಸಿನ ದುರ್ಬಲತೆಗಳು, ಆ ಮನಸ್ಸಿನ ದುರ್ಬಲತೆಗಳ ಮೇಲೆ ಅದನ್ನು ದುರ್ಬಲತೆಗಳನ್ನು, ಆಸೆ, ಅರಿಷಡ್ವರ್ಗಳನ್ನೆಲ್ಲ ಜಯಿಸ್ತಕ್ಕಂಥ ಇದು ಜಯಿನಿ ಅಂತಕ್ಕಂಥ ತತ್ವ. ಮುಂದಿನ ತತ್ವ ಸರ್ವೇಶ್ವರಿ ಅಂತಕ್ಕಂಥದ್ದು. ಅಂದರೆ ಇದರ ತತ್ವ ಏನಂದರೆ ಎಲ್ಲದರಲ್ಲೂ ದೇವಿ ಚೈತನ್ಯವನ್ನು ನೋಡುವ ಅನುಭವ. ನಾನು ಮತ್ತು ಜಗತ್ತು, ಈ ದೇವಿ ಚೈತನ್ಯವನ್ನು ಸರ್ವೇಶ್ವರಿಯ ತತ್ವದಲ್ಲಿ ಏನಾಗುತ್ತೆ, ನನಗೂ ಹೊರಗಿನ ಪ್ರಪಂಚಕ್ಕೂ ನನಗೂ ಬೇರೆಯವ್ರಿಗೂ ಯಾರಿಗೂ ಯಾವುದೇ ರೀತಿಯ ವ್ಯತ್ಯಾಸವಿಲ್ಲ. ನನ್ನನ್ನು ನಾನು ಹೇಗೆ ಕಾಣ್ತೀನೋ ಅದೇ ರೀತಿ ಇನ್ನೊಬ್ಬರಲ್ಲೂ ಅದೇ ತತ್ವವನ್ನು, ಅದೇ ಒಂದು ಗುಣಗಳನ್ನು ನಾನು ಕಾಣ್ತೇನೆ. ಇಲ್ಲಿ ನಾನು ಮತ್ತು ಜಗತ್ತಿಗೆ ಇರ್ತಕ್ಕಂಥ ಭೇದ ಇದೆಯಲ್ಲ, ಕ್ರಮೇಣ ಕಡಿಮೆ ಆಗ್ತಕ್ಕ ಕ್ರಮೇಣ ಎರಡೂ ಒಂದೇ ಅನ್ನುವ ಒಂದು ತತ್ವ ಬರುತ್ತೆ. ಆಗ ಅದು ಅದ್ವೈತ ಭಾವನೆ ಬರತಕ್ಕಂಥದ್ದು ಸರ್ವೇಶ್ವರಿ ತತ್ವ. ಇನ್ನು ಕೌಲಿನಿ ಅಂದರೆ ಇದರ ತತ್ವ ಬಹಳ ಗೂಢವಾದ ಶಕ್ತಿ. ಶ್ರೀವಿದ್ಯೆಯಲ್ಲಿ ಅತ್ಯಂತ ಗೂಢ ಶಕ್ತಿಗಳನ್ನೋದು ಕೌಲಿನಿ ಅಂತಕ್ಕಂಥ ಕುಲಕುಂಡಲಿನಿ ಮತ್ತು ಪರಾಶಕ್ತಿಯ ಏಕತ್ವ. ಇದು ಸಪ್ತಮ ಆವರಣದ ಆಂತರಿಕ ಅನುಸಂಧಾನ. ಅಂದರೆ ಆಂತರ್ಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಮಾಡಿಕೊಳ್ಳಕ್ಕಂಥ ಈ ಹಂತದಲ್ಲಿ ಮಾತು, ಬಾಯಿನಿಂದ ಬರ್ತಕ್ಕಂಥ ವಾಕ್, ಮನಸ್ಸಿನಲ್ಲಿರ್ತಕ್ಕಂಥ ಚಿಂತನೆಗಳು, ನನ್ನಲ್ಲಿರುವ ಭಾವನೆಗಳು, ನನ್ನ ಹೃದಯಾಂತರಾಳದಲ್ಲಿರತಕ್ಕಂಥ ಭಾವನೆ, ಚೇತನ, ಇವೆಲ್ಲವೂ ಕೂಡ ಆ ದೇವಿಯ ಆ ಶಕ್ತಿ ಅಂತಕ್ಕಂಥದ್ದು ಸ್ತ್ರೀಲಿಂಗ ಅದು ಇರಲಿ, ಅದು ಯಾವ ಲಿಂಗವಾದರೂ ಇರ್ಬೋದು, ಆ ದೇವಿಯ ವಾಣಿ ಶಕ್ತಿಯಾಗಿ ಅನುಭವಿಸಲು ಪ್ರಾರಂಭಿಸ್ತಾನೆ ಅಂತಕ್ಕಂಥದ್ದು ಈ ಆವರಣದ ಆಂತರಿಕ ಅನುಸಂಧಾನ. ರೋಗಹರ ಅಂತಕ್ಕಂಥದ್ದರ ನಿಜವಾದ ಅರ್ಥ, ನಿಜವಾದ ರೋಗ ಇರೋದು ಮನಸ್ಸಿನ ವಿಭಿನ್ನತೆ ಮತ್ತು ಅಜ್ಞಾನದಲ್ಲಿ. ಮನಸ್ಸು ಬೇರೆ ಬೇರೆ ಎಲ್ಲ ನೋಡುತ್ತಲ್ಲ, ಜ್ಞಾನ, ಧ್ಯಾನ ಮತ್ತು ದೇವಿ ಚೈತನ್ಯದಿಂದ
ಈ ರೋಗಹರ, ಈ ನಿಜವಾದ ರೋಗ ಕರಗುತ್ತೆ ಅಂತಕ್ಕಂಥ. ಇನ್ನು ಯೋಗದ ದೃಷ್ಟಿಯಲ್ಲಿ ನೋಡೋದಾದರೆ ಸಪ್ತಮ ಆವರಣ ವಿಶುದ್ಧಿ ಚಕ್ರ. ಇಲ್ಲಿ ವಾಕ್ ಶಕ್ತಿ, ಮಂತ್ರ ಚೈತನ್ಯ ಮತ್ತು ಆಂತರಿಕ ಶುದ್ಧೀಕರಣ ಇವುಗಳಿಗೆ ಸಂಬಂಧಪಟ್ಟಂಥದ್ದು ಯೋಗ ದೃಷ್ಟಿಯಲ್ಲಿ. ಮನೋವೈಜ್ಞಾನಿಕವಾಗಿ ಸೈಕಾಲಜಿಯಲ್ಲಿ ನೋಡೋದಾದರೆ ಇವೆಲ್ಲವೂ ಬಹುತೇಕ ಮಾನಸಿಕ ಕಳವಳಗಳು, ಎಲ್ಲವೂ ಕೂಡ ಅಶುದ್ಧ ಚಿಂತನೆ, ಥಿಂಕಿಂಗ್ ಅಬೌಟ್ ನೆಗೆಟಿವ್ ಥಾಟ್ಸ್, ಒತ್ತಡ, ಈ ಪ್ರೆಷರ್ ಅಂತ ಹೇಳ್ತಾರಲ್ಲ, ಅಂದರೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಏನೋ ಒಂದು ಒತ್ತಡದಿಂದ ಮಾಡ್ತಕ್ಕಂಥದ್ದು. ಆ ಒತ್ತಡ ಇದೆ ಅಂತಂದರೆ ಅಲ್ಲಿ ಏನೋ ಒಂದು ಅಶುದ್ಧ ಚಿಂತನೆ, ಅಶುದ್ಧವಾದ ಕಾರ್ಯಗಳು ಮಾಡ್ತೀವಿ ಅಂತಕ್ಕಂಥದ್ದು. ಆ ಒತ್ತಡದಲ್ಲಿ ಅಸಮತೋಲನ ಭಾವನೆ ಮತ್ತು ಒಳಗಿನ ಸಂಘರ್ಷ, ಒಳಗೆ ಹಿಪೋಕ್ರೆಟಿಕ್ ಮೈಂಡ್ ಅಂತಾರಲ್ಲ, ಹಿಪಾಕ್ರಸಿ ಅಂತಂದರೆ ಒನ್ ಹೂಸ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಫೀಲಿಂಗ್ಸ್ ಆರ್ ಡಿಫರೆಂಟ್ ಅಂತಕ್ಕಂಥದ್ದು. ಒಳಗಡೆ ಒಂದು, ಹೊರಗಡೆ ಒಂದು. ಇದು ಒಳಗಿನ ಸಂಘರ್ಷಕ್ಕೆ ಕಾರಣವಾಗ್ತದೆ. ಎಲ್ಲ ಹೊರಗೆ ಒಳಗೆ ಎಲ್ಲವೂ ಒಂದೇ ರೀತಿ ಇದ್ದರೆ ಇದರಿಂದ ಯಾವುದೇ ರೀತಿಯ ಕಳವಳಗಳಿಗೆ ಕಾರಣ ಆಗೋದಿಲ್ಲ ಅಂತಕ್ಕಂಥ. ಇನ್ನು ಈ ಆವರಣ ಏನಂದರೆ ಈ ಮನಸ್ಸನ್ನು ಪ್ಯೂರಿಫಿಕೇಶನ್ ಮತ್ತು ಹೀಲಿಂಗ್ ಪ್ರೋಸೆಸ್, ಮನಸ್ಸನ್ನು ಶುದ್ಧೀಕರಣ ಮತ್ತು ಅದರ ಏನಾದರೂ ಗಾಯಗಳು ಅದು ಇದು ಅದರ ಮನಸ್ಸಿನ ಮೇಲೆ ಅದನ್ನು ಕಡಿಮೆ ಮಾಡತಕ್ಕಂಥ. ಇನ್ನು ಈ ಶ್ರೀವಿದ್ಯಾ ಸಂಪ್ರದಾಯದಲ್ಲಿ ವಾಗ್ದೇವತಾ ಅರ್ಚನೆ, ಮಂತ್ರ ಜಪ, ನ್ಯಾಸ, ತ್ರಿಕೋಣ ಧ್ಯಾನ, ಟ್ರಯಾಂಗ್ಯುಲರ್ ಧ್ಯಾನ, ಆವರಣ ಪೂಜೆ, ಗುರುಪದೇಶ ಇವೆಲ್ಲವೂ ಕೂಡ ಇವುಗಳ ಮೂಲಕ ಈ ಪೂಜೆ ಅಂದರೆ ಸಪ್ತಮ ಆವರಣದ ಪೂಜೆನ ಮಾಡ್ತಾರೆ ಅಂತಕ್ಕಂಥದ್ದು. ಇದೊಂದು ರೀತಿಯ ಸಾಧಕನ ಒಳಯಾತ್ರೆ. ಪ್ರಥಮದಿಂದ ಷಷ್ಠದವರೆಗೂ ಮನಸ್ಸು, ಆಸೆ, ಶಕ್ತಿ, ರಕ್ಷಣೆ ಇವುಗಳ ಅನುಭವ ಬೆಳೆಯುತ್ತೆ. ನಂತರ ಸಪ್ತಮ ಆವರಣದಲ್ಲಿ ವಾಣಿ, ಜ್ಞಾನ ಮತ್ತು ಚೈತನ್ಯದ ಪರಿಶುದ್ಧತೆ ಬಹಳ ಮುಖ್ಯವಾಗುತ್ತೆ ಅಂತಕ್ಕಂಥ. ತಾತ್ವಿಕವಾಗಿ ಹೇಳೋದಾದರೆ ಸಪ್ತಮ ಆವರಣ ಅಂತಕ್ಕಂಥದ್ದು ಕೇವಲ ಹೊರಗಿನ ರೋಗ ನಿವಾರಣೆಯ ಚಕ್ರ ಅಲ್ಲ. ಇದು ಮನಸ್ಸು, ವಾಣಿ, ಬಾಯಿಂದ ಬರ್ತಕ್ಕಂಥ ವಾಕ್ ಮತ್ತು ಚೈತನ್ಯವನ್ನು ಪರಿಶುದ್ಧಗೊಳಿಸಿ ಸಾಧಕನನ್ನು ದೇವಿಯ ಒಂದು ಜ್ಞಾನಮಯ ವಾಣಿಯೊಂದಿಗೆ ಏಕೀಕರಿಸುವ ಆಧ್ಯಾತ್ಮಿಕ ಶುದ್ಧೀಕರಣದ ಚಕ್ರ ಅಂತ ಹೇಳ್ಬೋದು. ವೀಕ್ಷಕರೇ, ಇಷ್ಟು ವಿವರಣೆಯೊಂದಿಗೆ ಸಪ್ತಮಾವರಣದ ಬಗ್ಗೆ ನಾವು ಇಲ್ಲಿ ವಿವರವಾಗಿ ನಾವು ನೋಡಿದ್ದೇವೆ. ಅದರ ವಿವರಗಳನ್ನು ಎಂದಿನಂತೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಕಮೆಂಟ್ಸ್ಗಳನ್ನ ಮುಗಿಸಿ ಅಂತ ಕೇಳ್ಕೊಳ್ತಾರೆ.